ಹೆಸರು ಸುರೇಶ್ ಅಂತ ಬಿಡಿ ಸರ್ ಅಂದು ಇಲ್ಲಿ ಅಜಾಬಾದ್ ಸರ್ಕಲ್ ದೀಶಾ ಫಾಸ್ಟ್ ಫುಡ್ ಅಂತ ಮೊಬೈಲ್ ಕ್ಯಾಂಟೀನು. ಬಟ್ ಇಲ್ಲಿ ಬಂದು ನಾನು 20 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ, ಅಂದರೆ ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ. ಬಟ್ ಇದು ಏನಾಯಿತು ನಮಗೆ ಸಡನ್ನಾಗಿ ಈ ಗ್ಯಾಸಿಂದು ಇಷ್ಟು ಸಮಸ್ಯೆ ಆಗಿದೆ ಅಂತಂದರೆ, ಈಗ ನೋಡಿ ನಾವು 3 ಡೇಸ್ವರೆಗೂ ಹಿಂಗೆ ಅರೇಂಜ್ ಮಾಡ್ಕೊಂಡಿದ್ವಿ. ಬಟ್ ಇವತ್ತಿಗೆ ಲಾಸ್ಟು, ಈಗ ನಾಳಿಂದ ಗ್ಯಾಸ್ ಇಲ್ಲ ನಮ್ಗೆ ಹಾಕ್ಲಿಕ್ಕೆ. ಬಟ್ ಇದನ್ನ ಹೆಚ್ಚು ನಾವು ಜೀವನ ಮಾಡ್ತಾ ಇರೋದು. ಬಟ್ ನಾಳಿಂದಿಲ್ಲ ಅಂತಂದರೆ ನಮಗೆ ಡೈಲಿ ಲೋನ್ ತೊಗೊಂಡಿದ್ವಿ, ಡೈಲಿ ಫೈನಾನ್ಸ್ ಕಟ್ಟಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಮಕ್ಕಳಿಗೆ ಎಜುಕೇಷನ್ ಇದರಲ್ಲೇ ಜೀವನ ಮಾಡಬೇಕಾಗುತ್ತೆ ನಮಗೆ. ನಾಳಿಂದ ಏನು ಮಾಡೋದು ಪರಿಸ್ಥಿತಿ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಎತ್ತಿಚ್ಕೊಂಡು ಇಲ್ಲಿಂದ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಿಗೆ ಯಾರಾದರೂ ವ್ಯವಸ್ಥೆ ಮಾಡಿ ನಮಗೊಂದು ಗ್ಯಾಸ್ದು ರೆಗ್ಯುಲರ್ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀನಿ ಸರ್. ಒಂದ್ಸಲಿ ರೆಗ್ಯುಲರಾಗಿ ದಿನಕ್ಕೆ ಎಷ್ಟು ಗ್ಯಾಸ್ ಬೇಕು? ಅಲ್ಲ, ರೆಗ್ಯುಲರ್ ಒಂದು ಸಿಲಿಂಡರ್ ಬೇಕು ಸರ್. ಯಾಕಂದ್ರೆ ನಾವು ಫುಡ್ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗಿನ ಸಂಜೆವರೆಗೆ ಯೂಸ್ ಮಾಡಲಿಕ್ಕೆ ರೆಗ್ಯುಲರ್ ಒಂದು ಸಿಲಿಂಡರ್ ಬೇಕು. ಬಟ್ ಇರೋದ್ರಲ್ಲಿ ಏನೋ ಸ್ವಲ್ಪ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಅಂದರೆ ರೆಗ್ಯುಲರ್ಗೆ ಏನು ಬಿಸ್ನೆಸ್ ಇತ್ತು ಅದ್ರ 50% ಡ್ರಾಪ್ ಮಾಡ್ಕೊಂಡಿದ್ವಿ. ಈಗ ನಾಳಿಂದ ಮತ್ತೆ ಅದು ಇಲ್ಲ ನಮಗೆ. ಎಷ್ಟು ದಿನದಿಂದ ಈ ಸಮಸ್ಯೆ? ಬಟ್ ನಮಗೆ ಖಂಡಿತ ಈಗ 1 ವೀಕಿಂದ ಆಗ್ತಿದೆ ಸರ್. ನಮಗೆ 1 ವೀಕ್ ಆಯಿತು, 10 ಡೇಸಿಂದ ಸಿಲಿಂಡರ್ ಸ್ಟಾಕ್ ಕೊಡ್ತಾರೆ. ಅಲ್ಲಿ ಹೋದ್ರೆ ಕಮರ್ಷಿಯಲ್ ಬರ್ತಾರೆ ಹೇಳ್ತಾ ಇದ್ದಾರೆ. ಇನ್ನು ಡೊಮೆಸ್ಟಿಕ್ಕು ಯೂಸ್ ಮಾಡೋಂಗಿಲ್ಲ. ಈಗ ನೋಡಿ ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ನಾಳಿಂದ ಡೊಮೆಸ್ಟಿಕ್ ಇಲ್ಲ, ಕಮರ್ಷಿಯಲ್ ಇಲ್ಲ. ಡೊಮೆಸ್ಟಿಕ್ ಇಟ್ಕೊಂಡ್ರೆ ಮನೆಗಿಲ್ಲ, ಇರೋದು ಒಂದೊಂದು ಸಿಲಿಂಡ್ರು ಮನೇಲಿ ಇಟ್ಕೊಂಡಿರೋ ಸಿಲಿಂಡ್ರು ಇಲ್ಲಿ ತಂದು ಯೂಸ್ ಮಾಡೋಂಗಿಲ್ಲ. ತಂದು ಈಗ ಫುಡ್ ಆಫೀಸರ್ಸ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ, ತಂದು ಯೂಸ್ ಮಾಡೋಂಗಿಲ್ಲ ಅಂತೇಳಿ. ಬೇರೆ ಆಪ್ಷನ್ ಇಲ್ಲ ನಮಗೆ. ಸೌದಲ್ಲಿ ಏನಾದರೂ ಒಳಗಡೆ ಏನಾದರೂ ಸೌದೆ ಒಲೆ ಇಟ್ಕೊಂಡು ಏನಾದರೂ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಸರ್. ಇಲ್ಲಿ ಬಂದು ಫಾಸ್ಟ್ ಫುಡ್ ಅಂದರೆ ಫ್ರೈಡ್ ರೈಸ್ ಎಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಲಿಕ್ಕೆ ಆಗೋಲ್ಲ. ವಿತೌಟ್ ಗ್ಯಾಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇದನ್ನು ಎತ್ತಿಚ್ಕೊಂಡು ಏನಾದರೂ ಸರ್ಕಾರದವರು ನಮಗೆ ಆದಷ್ಟು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಹೋಟೆಲಲ್ಲಿ ಮಾತಾಡಿಸಿದಾಗ ಮೊನ್ನೆ ಹೋಲಿಸಿದ್ರೆ ಇವತ್ತು ಪರಿಸ್ಥಿತಿ ಸುಧಾರಿಸಿದೆ ಸರ್. ಸುಧಾರಣೆ ಅಂದರೆ ಏನಾಗಿದೆ ಗೊತ್ತಾ ಸರ್? ಈಗ ಮೀಡಿಯಾದೆಲ್ಲ ತೋರಿಸ್ತಾ ಇದ್ದಾರೆ, ರಿಲೀಸ್ ಆಗಿದೆ, ನಿಮ್ಮ ಕಮರ್ಷಿಯಲ್ಲು ಬಿಡುಗಡೆ ಮಾಡಿದ್ವಿ, ಕೊಡ್ತೀವಿ ಅಂತ ಬಿಟ್ಟು. ಇಲ್ಲಿ ನಮ್ಮಲ್ಲೂ ಯಾವ ಇದರಲ್ಲಿ ಹೋದ್ರೂ ಗ್ಯಾಸ್ ಇಲ್ಲ ಸರ್. ಕಮರ್ಷಿಯಲ್ ಎಲ್ಲೂ ಕೊಡ್ತಾ ಇಲ್ಲ. ಬಟ್ ಡೊಮೆಸ್ಟಿಕ್ಕು ಮನೆಗಳಿಗೆ ಯೂಸ್ ಕೊಡ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಕಮರ್ಷಿಯಲ್ ಪರ್ಪೋಸ್ ಬಂದರೆ ನಮಗೆ ಎಲ್ಲೂ ಸ್ಟಾಕ್ ಇಲ್ಲ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಸರ್ ನಾನು 20 ವರ್ಷದಿಂದ ನಡೆಸ್ತಾ ಇದ್ದೀನಿ ಸರ್. ಇದೇ ಬಿಸ್ನೆಸ್ ಮಾಡ್ಕೊಂಡು ಬರ್ತಿರೋದು. ಬಟ್ ಫಸ್ಟ್ ಟೈಮ್ ಇದೆ ಫಸ್ಟ್ ಸರ್. ಈಗ ಬಿಫೋರ್ ನಿಮಗೆ ಲಾಕ್ಡೌನ್ ಟೈಮಲ್ಲಿ ಇದು ಕಾಮನ್ ಆಗಿತ್ತು ಬಿಡಿ. ಲಾಕ್ಡೌನ್ ಟೈಮಲ್ಲಿ ಎಲ್ಲರದು ಕ್ಲೋಸ್ ಆಗಿತ್ತು, ಅದೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಆಗ್ತಿರೋದು ಇದೇ ದೊಡ್ಡ ಸಮಸ್ಯೆ ನಮಗೆ. ಬಟ್ ಗ್ಯಾಸ್ ಇಲ್ಲ ಏನು ಮಾಡಲಿಕ್ಕಿಲ್ಲ ಸರ್, ಆಪ್ಷನ್ ಇಲ್ಲ ನಮಗೆ. ದಯವಿಟ್ಟು ಇದನ್ನು ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ನಮಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್, ನಿಮ್ಮ ಮೀಡಿಯಾ ಮುಖಾಂತರ.